ತಿರುಪತಿ ಲಡ್ಡು ಪ್ರಸಾದದಲ್ಲಿ ಆಕ್ಷೇಪಾರ್ಹ ತುಪ್ಪವನ್ನು ಬಳಸಿರುವ ಬಗ್ಗೆ ಹಾಗೂ ಹಿಂದೂ ದೇವಾಲಯಗಳಿಂದ ಸರ್ಕಾರದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಂತೆ ಇಳಕಲ್ ಸನಾತನ ಹಿಂದೂ ಸಮಾಜ ಪ್ರತಿಭಟನೆ ಮಾಡಿದ್ದಾರೆ. ಇಳಕಲ್ ನಗರದ ಶ್ರೀರಾಮ ಮಂದಿರದಿಂದ ಪ್ರಾರಂಭವಾದ ಪ್ರತಿಭಟನೆ ಬಸವೇಶ್ವರ ಗುಡಿ, ಗಾಂಧಿ ಚೌಕ್, ಚಾವಡಿ ಮುಖ್ಯ ರಸ್ತೆಯ ಮೂಲಕ ಕಂಠಿ ಸರ್ಕಲ್ನಲ್ಲಿ ತಹಶೀಲ್ದಾರ್ ಅವರ ಮೂಲಕ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು. ಪ್ರತಿಭಟನೆ ಉದ್ದೇಶಿಸಿ ಮುಖಂಡರು ಮಾತನಾಡಿದರು. ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಕಲಬೆರಕೆಯಲ್ಲಿ ಭಾಗಿಯಾದರು ಯಾರಾದರೂ ಇದ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದ್ರೆ ಇವತ್ತಿನ ಈ ಕಾಲದಲ್ಲಿ ಧರ್ಮಕ್ಕೆ ರಕ್ಷಣೆ ಬಹಳ ಬೇಕಾಗಿದೆ. ಅದಕ್ಕೆ ನಮ್ಮ ಹಿರಿಯರು ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ, ಧರ್ಮಕ್ಕೆ ಜಯವಾಗಲಿ, ಅಧರ್ಮವು ನಾಶವಾಗಲಿ, ಪ್ರಾಣಿಯಲ್ಲಿ ಸದ್ಭಾವನೆಯವರಲ್ಲಿ ಮತ್ತು ವಿಶ್ವಕ್ಕೆ ಕಲ್ಯಾಣವಿರಲಿ ಅಂತಕೊಂಡು ಈ 4 ತತ್ವ ಅಡಿಯಲ್ಲಿ ನಮ್ಮ ಹಿಂದೂ ಸಮಾಜ ಇದೆ. ಅದಕ್ಕೆ ದಯವಿಟ್ಟು ಇದರಲ್ಲಿ ಭಾಗಿಯಾದವರ ಯಾರೇ ಅಧಿಕಾರಿ ಇರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಧರ್ಮಕ್ಕೆ ಯಾವುದೇ ಕಾಲಕ್ಕೂ ಚ್ಯುತಿ ಬಂದಿಲ್ಲ. ಚ್ಯುತಿ ಬಂದ ಹೊತ್ತಾಗ ಯಾರು ಇದಕ್ಕೆ ಚ್ಯುತಿ ತೊಗೊಂಡು ಬಂದಾರ ಅವರೇ ನಾಶ ಆಗಿದ್ದಾರೆ, ನಾಶ ಆಗಿದ್ದಾರೆ. ಅಂಥ ಒಂದು ಈ ಧರ್ಮದ ಒಂದು ಒಗ್ಗಟ್ಟದ ಈ ಧರ್ಮದ ಪ್ರಸಂಗ ಬಂದ ಹೊತ್ತಾಗ ಸಿಡಿದು ಇರ್ತದೆ. ಆ ಸಿಡಿದು ಹೇಳುವಂಥ ಪ್ರಸಂಗ ಈಗ ಈ ರೀತಿಯಿಂದ ತಂದು ಕೊಟ್ಟಾರ. ಅದಕ್ಕೆ ಇದರಿಂದ ನಾವು ಒಗ್ಗಟ್ಟಾಗಬೇಕು, ನಮ್ಗೆ ಹೆಚ್ಚಿನ ಒಂದು ಶಕ್ತಿ ಬರಬೇಕು. ಆ ವೆಂಕಟರಮಣ ಗೋವಿಂದ ನಮ್ಮೆಲ್ಲರಿಗೆ ಕೃಪೆ ಆಶೀರ್ವಾದ ಇದೆ. ಅದಕ್ಕೆ ಅವರು ಎಲ್ಲರಿಗೂ ನೀವು ತಯಾರಾಗಿ ಅಂತ ಕೇಳೋದು. ಆ ಗೋವಿಂದ ಮತ್ತು ಆ ಲಕ್ಷ್ಮೀದೇವಿಯವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಹಿಂದೂ ಧರ್ಮದ ಪ್ರತಿಯೊಬ್ಬ ಅನ್ಯಾಯಗಳು ಈ ಟೈಮ್ದಾಗ ನಾವು ಒಗ್ಗಟ್ಟಾಗಿ ಇಂಥ ನಮಗೇನು ಚ್ಯುತಿ ಧರ್ಮಕ್ಕೆ ಚ್ಯುತಿ ಬಂದದ, ಈ ಚ್ಯುತಿ ಧರ್ಮವನ್ನು ನಾವು ಒಗ್ಗಟ್ಟಿನಿಂದ ಗೆಲ್ಲಿಸಿ ಮತ್ತು ಇದನ್ನು ಈಗ ಯಾರು ಅಧರ್ಮೀಯರಿದ್ದಾರೆ, ಯಾರು ನಮ್ಮನ್ನು ಹೀಯಾಳಿಸಿ ಅಥವಾ ನಮ್ಮ ಒಂದು ಸಂಸ್ಕೃತಿಗೆ ಪೆಟ್ಟು ತಂದಾರ ಅಂಥವ್ರಿಗೆ ಆ ಗೋವಿಂದ ಅವ್ರಿಗೆ ಆ ರೀತಿಯಿಂದ ಇದು ಗಣಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತಾರೆ. ಅಂಥವ್ರನ್ನ ಸತ್ಯಾನಾಶ ಮಾಡುವಂಥ ಒಂದು ಕಾಲ ಬಂದಿದೆ. ಅದಕ್ಕೆ ನಾವು ಒಗ್ಗಟ್ಟಾಗಿ ತೋರಿಸಿ ಆ ಗೋವಿಂದಗೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡು ನಾವು ನಮ್ಮ ಧರ್ಮವನ್ನು ಉಳಿಸಿ ಆ ಸನಾತನ ಧರ್ಮ ಸಂಸ್ಕೃತಿಗೆ ನಾವು ಪ್ರತೀಕ ಆಗುವಂತೆ ಈ ಮಾತನ್ನು ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸನಾತನ ಹಿಂದೂ ಧರ್ಮಕ್ಕೆ ಇವತ್ತಿನ ದಿವಸ ಆದಂಥ ಆಘಾತ ಅತ್ಯಂತ ಬಹಳ ನಮ್ಮ ಮನಸ್ಸಿಗೆ ನೋವಾಗುವಂತ ಒಂದು ಪ್ರಸಂಗ ಇವತ್ತು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ನಡೆದಿದೆ. ಯಾವ ಕಾಲಕ್ಕೂ ನಮ್ಮ ಸನಾತನ ಧರ್ಮವನ್ನು
ಆದರೂ ಕೂಡ ಸನಾತನ ಸಂಸ್ಕೃತಿ ಯಾವತ್ತಿಗೂ ಮೇಲೆತ್ತರಕ್ಕೆ ಹೋಗಿದೆ, ಆದರೆ ಯಾವತ್ತಿಗೂ ಕೆಳಗಿನ ಮಟ್ಟಕ್ಕೆ ಬಂದಿಲ್ಲ. ಇಂತಹ ಒಂದು ಅದ್ಭುತವಾದ ನಮ್ಮ ಧರ್ಮ ಸಾವಿರಾರು ವರ್ಷಗಳಿಂದ ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ ಅಂತ ಹೇಳ್ಕೊಂತ ಬಂದಂತ ಅವತ್ತಿನಿಂದ ಹುಟ್ಟಿದಂತ ಧರ್ಮ. ಇವತ್ತು ಅನೇಕ ಅಧರ್ಮೀಯರು ಈ ನಮ್ಮ ಧರ್ಮವನ್ನ ಒಂದು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವರ ಮುಖಾಂತರ ಹೇಳೋದೇನೆಂದ್ರೆ, ನಾವು ಯಾವುದೇ ಸಮುದಾಯದ ಯಾವುದೇ ಧರ್ಮದ ವಿರೋಧಿ ಅಲ್ಲ, ಆದರೆ ನಮ್ಮ ಧರ್ಮದಲ್ಲಿ ಯಾರು ತೊಡಕು ಮಾಡಿದರೆ ಮತ್ತು ನಾವು ಯಾರನ್ನೂ ಬಿಡಂಗಿಲ್ಲ. ಭಾರತ ದೇಶ ಒಂದು ಸನಾತನ ಧರ್ಮ, ಹಿಂದೂ ಧರ್ಮದ ದೇಶ. ಅದನ್ನು ಸರಿಯಾಗಿ ಕಾಪಾಡಬೇಕು, ಪ್ರತಿಯೊಂದು ಭಾರತ ಪ್ರಜೆಯ ಒಂದು ಧ್ಯೇಯ. ಗೊತ್ತಿರ್ತಕ್ಕಂಥದ್ದು ತಿರುಮಲ ತಿರುಪತಿ ದೇವಸ್ಥಾನ ಹಿಂದೂಗಳಿಗೆ ಕೇವಲ ಒಂದು ದೇವಸ್ಥಾನ ಅಥವಾ ಒಂದು ತೀರ್ಥಕ್ಷೇತ್ರ ಆಗಿ ಉಳಿದಿಲ್ಲ. ಅದು ನಮಗೆ ಒಂದು ಧರ್ಮದ ಆಸ್ಥೆ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ಪರಂಪರೆಯನ್ನು ಇಟ್ಟಿರ್ತಕ್ಕಂಥ ಒಂದು ದಿವ್ಯ ಕ್ಷೇತ್ರವಾಗಿರ್ತಕ್ಕಂಥದ್ದು. ತಿರುಪತಿಯ ಮಹಿಮೆ ಏನಂತಂದ್ರೆ, ಒಂದ್ಸಲ ಯಾರಾದರೂ ಯಾವುದೇ ತೀರ್ಥಕ್ಕೆ ಹೋಗಿ ಬಂದ್ರೆ ಮತ್ತೆ ಹೋಗಿ ಬಂದಿದ್ದೀವಿ ಅಂತಂದ್ರೆ, ಆದ್ರೆ ತಿರುಪತಿ ಒಂದು ಎಂಥ ಕ್ಷೇತ್ರ ಅಂದ್ರೆ, ಒಂದು ಸಲ ಒಬ್ಬ ಯಾರಾದ್ರಲ್ಲಿ ಹೋಗಿ ಬಂದಂತಂದ್ರೆ ಅಜೀವನ ಅಲ್ಲಿ ತಿರ್ಗಾ ಮುರುಗಾ ವರ್ಷಾನುವರ್ಷ ಹೋಗ್ತಿರ್ತಕ್ಕಂಥ ಗುರುತ್ವಾಕರ್ಷಣ ಉಳ್ಳಂತ ಒಂದು ದಿವ್ಯ ಕ್ಷೇತ್ರ. ಎರಡನೇ ತಿರುಪತಿ ಯಾಕೆ ಫೇಮಸ್ ಆಗಿರ್ತಕ್ಕಂಥದ್ದು ಅಂತಂದ್ರೆ, ಅಲ್ಲಿಯ ಪ್ರಸಾದಕ್ಕೋಸ್ಕರ ಯಾರೇ ತಿರುಪತಿಗೆ ಹೋದ್ರೂ ಕೂಡ ಬರುವಾಗ ತಿರುಪತಿ ಪ್ರಸಾದ ನಮಗೂ ಕೂಡ ತೊಂಬರ್ರಿ ಅಂತ ಹೇಳ್ತೀವಿ. ಆದ್ರೆ ರಾಜಕೀಯ ಕುತಂತ್ರ, ಆದ್ರೆ ಈ ಧರ್ಮದ ವಿರುದ್ಧ ಏನು ಕಾರ್ಯ ಆಗಿದೆ, ಈ ನಮ್ಮ ಭಾವನೆಗೆ ಅತ್ಯಂತ ದುಃಖವನ್ನು ಉಂಟು ಮಾಡಿದೆ. ಈ ತಿರುಪತಿ ಪ್ರಸಾದ ಸುಮಾರು 400 ವರ್ಷಗಳಿಂದ ದಿನನಿತ್ಯ 3.5 ಲಕ್ಷ ಉಂಡಿಗಳ ಪ್ರಸಾದ ವಿತರಣಾ ಕೇಂದ್ರದಲ್ಲಿ ಗೋಮಾಂಸ ಪ್ರಾಣಿಗಳ ಕಬ್ಬನ್ನು ಸೇರಿಸಿ ಸಮಸ್ತ ಹಿಂದೂ ಧರ್ಮದ ವಿರೋಧಿ ಮಾಡಿರ್ತಕ್ಕಂಥ ಯಾವುದೇ ಅಧಿಕಾರಿ ಆಗಲಿ ಅದನ್ನ ಸಮಸ್ತ ಹಿಂದೂ ಧರ್ಮ ಅದನ್ನು ಧಿಕ್ಕರಿಸುತ್ತದೆ. ಇಂತಹ ಕಾರ್ಯ ಯಾರೇ ಮಾಡಿರಿದ್ರು ಅವರಿಗೆ ಕಾನೂನುವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಆಲ್ರೆಡಿ ಪೆಟಿಷನ್ ಫೈಲ್ ಆಗಿದೆ. ಅತಿ ಶೀಘ್ರದಲ್ಲಿಯೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮತ್ತು ಫಾರಿನ್ ಫುಡ್ ಸೆಕ್ಯೂರಿಟಿ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಕೂಡ ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಲೀಗಲ್ ಆಕ್ಷನ್ ಶೀಘ್ರದಲ್ಲಿಯೇ ಬರುತ್ತದೆ. ಆದರೆ ಮನದಾಳದಿಂದ ನಮ್ಮ ವೈಷ್ಣವರ ಭಾವನೆಗೆ ಧಕ್ಕೆ ಮಾಡಿರ್ತಕ್ಕಂಥ ಯಾವುದೇ ಅಧಿಕಾರಿ ಆಗಲಿ ಕಾನೂನಾತ್ಮಕವಾಗಿ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಆದರೆ ಎಲ್ಲರಿಗಿಂತ ಮಿಗಿಲಾಗಿ ಆ ವೆಂಕಟರಮಣ ಅವರಿಗೆ ಶಿಕ್ಷೆ ಮಾಡೇ ಮಾಡ್ತಾನೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಒಂದು ಧರ್ಮದ ಈ ಒಂದು ಕಾರ್ಯಕ್ಕೆ ಯಾರು ಅಡ್ಡಗಾಲು ಹಾಕಿದ್ದಾರೆ ಇಂದು ಒಂದು ಉದಾಹರಣೆ ಆಗಿದೆ. ಒಬ್ಬ ಮುಖ್ಯಮಂತ್ರಿ ಅದೇ ತಿರುಪತಿಯಲ್ಲಿ ಆ ಗುಡ್ಡಕ್ಕೆ ಕೈ ಹಾಕಿ ಗುಡ್ಡದಲ್ಲೇ ಸತ್ತೋಗಿದ್ದಾನೆ. ಮಾಡಿದಂಥವ್ರು ಅಲ್ಲೇ ಹಾಳಾಗಿ ಹೋಗ್ತಾರೆ. ಇದು 100ಕ್ಕೆ 100 ಶತಸಿದ್ಧ. ಈ ನಮ್ಮ ಪ್ರಸಾದಕ್ಕೆ ಒಂದು ಚ್ಯುತಿ ತಂದವ್ರಿಗೆ ನಾವು ಯಾವತ್ತೂ ಧಿಕ್ಕಾರ ಹೇಳ್ತೀವಿ. ಅವರು ಸರ್ವನಾಶ ಆಗಲೆಂದು ಬಯಸ್ತೀನಿ. ಸತ್ಯ ಸನಾತನ ವೈದಿಕ ಧರ್ಮಕ್ಕೆ ವಿಶೇಷವಾಗಿ ಒಂದು ವಿಶೇಷ ಅದಕ್ಕೆ ಕಾಳಜಿ ಇದೆ. ಆ ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ದಿವಸಕ್ಕೆ ದುಡಿಕೆ ಆಗುವಂಥ ದೇವಸ್ಥಾನದಲ್ಲಿ ಯಾಕೆ ಕೊರತೆ ಬಿತ್ತು? ಈ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಯಾವಾಗ ಬಂತು ಅವತ್ತಿನಿಂದ ಇದು ಸ್ಟಾರ್ಟ್ ಆಗಿದೆ ಅಂತೆ. ಆ ಉಂಡಿಯಲ್ಲಿ ಒಂದು ಯಾವುದೇ ಮಾಂಸದ ರೂಪದಲ್ಲಿ ಅದರಲ್ಲಿ ಕೂಡಿಸಿ ಅದನ್ನು ಕೊಡ್ಲಿಕ್ಕಂತಾರೆ. ಇದು ಆಗಬಾರ್ದಾಗಿತ್ತು, ಆಗಿಬಿಟ್ಟದೆ. ಆಮೇಲೆ ನಮ್ಮ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ನಮ್ಮ ಹಿರಿಯರು, ನಮ್ಮ ಗುರುಗಳು ಯಾರೇ ಇದ್ರೆ ಎಲ್ಲಿವರೆಗೆ ದೇವಸ್ಥಾನದ್ದು ದರ್ಶನ ಆಗಾಗಿಲ್ಲ, ಅಲ್ಲಿ ತನಕ ಏನೂ ತೊಡಗಿಲ್ಲ ಹೊಟ್ಟೆಯಲ್ಲಿ. ಅಂಥವ್ರಿಗೆ ಹೊಟ್ಟೆಯಲ್ಲಿ ಇದ್ರೆ ಹಾಕಿಸ್ಬಿಟ್ಟಾನೀಗೆ. ಆಗಬಾರ್ದಾಗಿತ್ತು, ಆಗಿದೆ ಘಟನಾ. ಆ ಜೀವ ಮನುಷ್ಯಗೆ ಏನಿದೆ ಜೀವಂತ ಪರ್ಯಂತ ಅವನು ಜೈಲು ಶಿಕ್ಷೆ ಆಗಬೇಕು, ಅವನಿಗೆ ಗಲ್ಲು ಶಿಕ್ಷೆನೂ ಮಾಡಬಾರ್ದು. ಅವನಿಗೆ ಯಾವಾಗಲೂ ಇದು ನೆನೆಸ್ಬೇಕು, ನಾವು ಮಾಡಿದ್ದು ತಪ್ಪಿದೆ ಅಂತ ಹೇಳೋದು. ಅದಕ್ಕೆ ಈಗ ಎಲ್ಲರೂ ನಮ್ಮ ಭಾವನೆಗೆ ಸಂದರ್ಭ ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ಈಗ ಮನವಿ ಸನಾತನ ಹಿಂದೂ ಸಮಾಜ ಇಲ್ಕಲ್ ಸನಾತನ ಧರ್ಮ ಶ್ರದ್ಧಾ ವೇದಿಕೆ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು. ವಿಷಯ: ತಿರುಪತಿ ಲಡ್ಡು ಪ್ರಸಾದದಲ್ಲಿ ಆಕ್ಷೇಪಾರ್ಹ ತುಪ್ಪವನ್ನು ಬಳಸಿರುವ ಬಗ್ಗೆ ತೀವ್ರ ಪ್ರತಿಭಟನೆ ಹಾಗೂ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವ ಬಗ್ಗೆ ಮನವಿ. ಮಾನ್ಯರೇ, ತಿರುಪತಿ ತಿರುಮಲ ದೇವಸ್ಥಾನಗಳು ಅತ್ಯಂತ ಹೆಚ್ಚು ಭಕ್ತರನ್ನು ಹೊಂದಿರುವ ಭಕ್ತಿ ಹಾಗೂ ಶ್ರದ್ಧಾ ಕೇಂದ್ರಗಳಾಗಿವೆ. ತಿರುಪತಿಯು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಲಡ್ಡು ಪ್ರಸಾದವನ್ನು ಸ್ವೀಕರಿಸದಿರುವ ಹಿಂದೂ ಶ್ರದ್ಧಾಳು ಯಾರೂ ಇಲ್ಲವೇ ಇಲ್ಲ.
ಇಲ್ಲ. ತಿರುಪತಿಯ ಲಡ್ಡು ಪ್ರಸಾದವು ಭಕ್ತರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದೆ. ಅತ್ಯಂತ ಪೂಜ್ಯ ಭಾವನೆಯಿಂದ ಜಾತಿ ಮತಗಳ ಭೇದವಿಲ್ಲದೆ ಸ್ವೀಕರಿಸುವ ಈ ಮಹಾಪ್ರಸಾದದಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆಯಂಥ ನಿಷೇಧಿತ ವಸ್ತುಗಳ ಬಳಕೆಯಾಗಿರುವ ವರದಿಗಳು ನಮಗೆ ದಿಗ್ಭ್ರಮೆ ಮೂಡಿಸಿದೆ. ಆಂಧ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿರುವ ಈ ಮಹಾ ದೇವಾಲಯದ ಸರ್ಕಾರಿ ಆಡಳಿತವು ಹೀಗೆ ಭಕ್ತರ ಭಾವನೆಗಳೊಂದಿಗೆ ಚೆಲ್ಲಾಟವಾಡಿರುವುದು ನಮ್ಮೆಲ್ಲರ ಮನಸ್ಸಿಗೆ ತೀವ್ರ ಆಘಾತವನ್ನುಂಟು ಮಾಡಿದೆ. ಭಕ್ತರು ಈ ದೇವಾಲಯಕ್ಕೆ ಕಾಣಿಕೆ ಸಮರ್ಪಿಸುವುದರಲ್ಲಿ ಎಂದೂ ಹಿಂದೆ ಬಿದ್ದಿಲ್ಲ. ಆದರೆ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಸರ್ಕಾರವೇಕೆ ಭಕ್ತರಿಗೆ ನೀಡುವ ಪ್ರಸಾದದ ವಸ್ತುಗಳನ್ನು ಖರೀದಿಸುವಾಗ ಚೌಕಾಶಿ ಮಾಡಿ ಕಳಪೆ ವಸ್ತುಗಳನ್ನು ಬಳಸಬೇಕು? ಶತಮಾನಗಳಿಂದಲೂ ದೇವಸ್ಥಾನವು ಉತ್ತಮ ಪ್ರಸಾದವನ್ನು ಭಕ್ತರಿಗೆ ನೀಡುತ್ತಾ ಬಂದಿದೆ. ಈಗಲೂ ಶುದ್ಧ ವಸ್ತುಗಳನ್ನೇ ಪ್ರಸಾದಕ್ಕೆ ಬಳಸಲಾಗುತ್ತಿದೆ ಎಂದು ಭಕ್ತ ಸಮೂಹವು ದೇವಾಲಯದ ಆಡಳಿತದ ಮೇಲೆ ನಂಬಿಕೆ ಇಟ್ಟಿದೆ. ಆದರೆ ಈಗ ಆಗಿರುವ ನಂಬಲಾಗದಂಥ ನಂಬಿಕೆಯ ದ್ರೋಹ. ಇಂತಹ ನಂಬಿಕೆಯ ದ್ರೋಹವನ್ನು ನಾವು ಉಗ್ರವಾಗಿ ಪ್ರತಿಭಟಿಸುತ್ತೇವೆ. ತಪ್ಪು ಮಾಡಿದ ವ್ಯಕ್ತಿ ಎಷ್ಟೇ ಪ್ರಭಾವಿಯಾಗಿರಲಿ ಕಾನೂನಿನ ಮುಖಾಂತರ ಶಿಕ್ಷೆಯಾಗಲೇಬೇಕೆಂದು ನಾವು ಈ ಮೂಲಕ ಸರ್ಕಾರಗಳಿಗೆ ತೀವ್ರವಾಗಿ ಒತ್ತಾಯಿಸುತ್ತೇವೆ. ಈ ದೇವಸ್ಥಾನದ ಆಡಳಿತವು ಸರ್ಕಾರದ ಅಂಕಿತದಲ್ಲಿರುವುದರಿಂದಲೇ ಹೀಗಾಗಿದೆ. ದೇವಾಲಯವು ಸ್ವಾಯತ್ತ ಆಡಳಿತದಲ್ಲಿದ್ದರೆ ಇಂತಹ ಪ್ರಸಂಗವು ಬರುತ್ತಿರಲಿಲ್ಲ. ನಮ್ಮ ಕರ್ನಾಟಕದಲ್ಲಿಯೂ 34,563 ಮುಜರಾಯಿ ಇಲಾಖೆಯ ಬಿಗಿ ಹಿಡಿತದಲ್ಲಿವೆ. ತಕ್ಷಣ ಇವೆಲ್ಲವೂ ಆಯಾ ಭಕ್ತರ ಸುಪರ್ದಿಗೆ ಸೇರಬೇಕೆಂದು ನಮ್ಮ ಒಕ್ಕೂರಲಿನ ಬೇಡಿಕೆ. ಸರ್ಕಾರವು ಈ ಕೆಳಗಿನ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕೆಂದು ನಾವೆಲ್ಲರೂ ನಿಮಗೆ ಒತ್ತಾಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಭಗವಂತನ ಪ್ರಸಾದವನ್ನು ಯಾವುದೇ ಕಳಪೆ ಗುಣಮಟ್ಟವಾಗದಂತೆ ಪ್ರಸಾದದಲ್ಲಿ ನಿಷೇಧಿತ ಪದಾರ್ಥಗಳು ಬಳಕೆ ಆಗದಂತೆ ತಕ್ಷಣದಿಂದ ಸರ್ಕಾರವು ಎಚ್ಚರ ವಹಿಸಬೇಕು. ಕೊಡುವ ಭಕ್ತ ಎಂದಿಗೂ ಚೌಕಾಶಿ ಮಾಡಿಲ್ಲ. ನೀವು ಚೌಕಾಸಿ ವ್ಯಾಪಾರಿ ಬುದ್ಧಿಯನ್ನು ಬಿಟ್ಟು ಭಕ್ತರಿಗೆ ಅತ್ಯುತ್ತಮ ಗುಣಮಟ್ಟದ ಪ್ರಸಾದ ಹಾಗೂ ಸೌಲಭ್ಯಗಳು ಸಿಗುವಂತೆ ನೋಡಿಕೊಳ್ಳಿ. ಕರ್ನಾಟಕ ರಾಜ್ಯ ಮುಜರಾಯಿ ಇಲಾಖೆಯಲ್ಲಿರುವ ಎಲ್ಲ 34,563 ದೇವಾಲಯಗಳನ್ನು ಸ್ವಾಯತ್ತಗೊಳಿಸಿ ಭಕ್ತ ಮಂಡಳಿಯು ಟ್ರಸ್ಟ್ಗಳಿಗೆ ವಹಿಸಿಕೊಡಿ. 1947ರಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಆಸ್ತಿ ಇದ್ದವೋ ಅವುಗಳನ್ನು ಆಯಾ ದೇವಸ್ಥಾನಗಳಿಗೆ ಮರಳಿಸಿ. ಒಂದೊಂದು ಧರ್ಮಕ್ಕೆ ಒಂದೊಂದು ನೇಮ ಮಾಡಿ ತಾರತಮ್ಯ ಧೋರಣೆ ಅನುಸರಿಸಬೇಡಿ. ನಾವು ನೀಡಿರುವ ಎಲ್ಲ ಬೇಡಿಕೆಗಳನ್ನು ತಾವು ಸರ್ಕಾರಕ್ಕೆ ತಲುಪಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಅಂಗೀಕಾರವಾಗುವಂತೆ ನಾವು ಸರ್ಕಾರಕ್ಕೆ ಈ ಮೂಲಕ ಹಕ್ಕೊತ್ತಾಯ ಮಾಡುತ್ತಿದ್ದೇವೆ. ಲಕ್ಷ್ಮೀ ರಮಣ ಗೋವಿಂದ. ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಇವತ್ತು ತಿರುಪತಿಯಲ್ಲಿ ಭಕ್ತಾದಿಗಳಿಗೆ ಲಡ್ಡು ವಿತರಣೆಯನ್ನು ಆಗ್ತಾ ಇದೆ. ಕಲಬೆರಕೆ ಇವು ಮೀನಿನ ಎಣ್ಣೆ ಆಗಿರಬಹುದು, ದನದ ಕೊಬ್ಬಿನ ಆಗಿರಬಹುದು, ಅಥವಾ ಹಂದಿಗಳ ಏನದ ಕೊಬ್ಬಿನ ಪದಾರ್ಥವನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ. ಇದು ಒಂದು ಅನ್ಯಾಯನ ಮತ್ತು ಪ್ರತಿಭಟನೆ ಮಾಡಿ ಅವ್ರು ಯಾರು ಮಾಡಿದಾರೋ ಅವ್ರ ಮೇಲೆ ಸೂಕ್ತ ರೀತಿಯಿಂದ ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ ಅಂತ ಇವತ್ತು ಶಾಂತ ರೀತಿಯಿಂದ ನಗರದ ವಿವಿಧ ಬೀದಿಗಳ ಮುಖಾಂತರ ಪಟ್ಟಣದ ಹಿರಿಯರು ಮತ್ತು ನನ್ನ ಸೋದರ ಸೋದರಿಯರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಇವತ್ತು ಒಂದು ಮೆರವಣಿಗೆ ಮುಖಾಂತರ ಕಂಡಿ ಸರ್ಕಾರದಲ್ಲಿ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಮನವಿ ಪತ್ರವನ್ನು ತಾಲೂಕು ಆಡಳಿತ ವತಿಯಿಂದ ನಾನು ಅನುಕೂಲವಾಗಿ ಸ್ವೀಕರಿಸಿದ್ದೇನೆ. ಈ ಮನವಿಯಲ್ಲಿ ವಿಷಯದ ಕುರಿತಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಈ ಒಂದು ಮೆರವಣಿಗೆಯು ಶಾಂತ ರೀತಿಯಿಂದ ನಡೆಸಬೇಕಾಗಿ ತಮಗೆಲ್ಲರಿಗೂ ತಾಲೂಕಾ ಆಡಳಿತದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ.